ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಮಣಿಘಟ್ಟ ರಸ್ತೆಯು ದುರಸ್ತಿಗೊಳಿಸಲು ಅಗೆದು ಜಲ್ಲಿ ಹಾಕಿ 6 ತಿಂಗಳುಗಳಾದರೂ ರಸ್ತೆಗೆ ಡಾಂಬರೀಕರಣ ಹಾಕಲು ವಿಳಂಬ ಮಾಡುತ್ತಿರುವ ಸಂಬಂಧಪಟ್ಟ ಇಲಾಖೆಯವರಾಗಲಿ ಗುತ್ತಿಗೆದಾರರಾಗಲಿ ಇದರ ಬಗ್ಗೆ ಗಮನ ಹರಿಸದೇ ಇರುವ ಕಾರಣ ರಸ್ತೆಯಲ್ಲಿನ ನಿವಾಸಿಗಳು ಮತ್ತು ವಾಹನ ಸವಾರರು ಸಾರ್ವಜನಿಕರು ಈ ರೀತಿ ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ವರದಿ ಪರ್ವೀಜ್ ಅಹಮದ್. ಸರ್ ನಮಸ್ತೆ ಸರ್. ಇಲ್ಲಿ ಎಲ್ಲ ಸಾರ್ವಜನಿಕರ ಒಂದು ದೂರಿನ ಮೇಲೆಗೆ ನಾನು ಇಲ್ಲಿ ಬಂದಿದ್ದೀನಿ. ಕೋಲಾರ ಮಣಿಘಟ್ಟ ರಸ್ತೆ ಎಲ್ಲಿ ರಸ್ತೆಗಳು ತುಂಬ ಹದಗೆಟ್ಟಿದೆ ಅಂತ ಸಾರ್ವಜನಿಕರು ನಮಗೆ ದೂರಿನ ಮೇಲೆ ನಾವು ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀರಿ. ಸರ್ ನೀವು ಇಲ್ಲಿಂದ ನಿವಾಸಿಗಳ ಸರ್? ಸರ್ ನಾವು ಇಲ್ಲೇ ಕೆಲಸ ಮಾಡ್ತಿರೋಂತಹ ನೌಕರರು. ಪ್ರತಿದಿನ ಸಾವಿರಾರು ವೆಹಿಕಲ್ಸ್ಗಳು ಓಡಾಡ್ತೇವೆ. ಧೂಳು ನಮ್ಗೆ ಇಲ್ಲಿ ಉಸಿರಾಡೋಕ್ಕೂ ಸಹ ಭಾಳ ಹಿಂಸೆ ಆಗುವಂಥ ಒಂದು ಕಠಿಣವಾದ ಪರಿಸ್ಥಿತಿ ಇದೆ. ಜೊತೆಗೆ ನಮ್ಗೇನಪ್ಪ ಅಂದರೆ ಇಲ್ಲಿ ಒಂದು ರಾಜಕಾಲುವೆ ಥರ ಮಾಡಿದ್ದಾರೆ. ಇಲ್ಲಿ ನೀರು ಸರಾಗವಾಗಿ ಹರಿತಿಲ್ಲ. ಹಾಗಾಗಿ ಇಲ್ಲಿ ನಾವೆಲ್ಲ ವಾಸ ಮಾಡೋದಕ್ಕೂ ಸಹ ಭಾಳ ಕಷ್ಟ ಆಗ್ತಿರೋ ಪರಿಸ್ಥಿತಿ. ಜೊತೆಗೇನಪ್ಪ ಅಂದರೆ ಭಾಳಷ್ಟು ಕಾಯಿಲೆಗಳು ಸಹ ಹರಡುವಂತಹ ಒಂದು ಸನ್ನಿವೇಶಗಳು ಇಲ್ಲಿ ಭಾಳ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದರೆ ಬಂದಂತಹ ನೀರು ಇಲ್ಲೇ ನಿಂತ್ಕೊಳ್ಳೋದ್ರಿಂದ ಎಲ್ಲ ಕಡೆ ಒಂದು ಸುವಾಸನೆ ಅಂದರೆ ಗಬ್ಬು ನಾರ್ತಿರೋದ್ರಿಂದ ನಮಗೆಲ್ಲರಿಗೂ ಸಹ ಭಾಳ ಕಷ್ಟವಾದಂತಹ ದಿನಗಳು ನೋಡ್ತಾ ಇದ್ದೀವಿ. ಇದೆಷ್ಟು ಆಯಿತು ತಿಂಗಳಾಯಿತು ಇದೆಲ್ಲ ಅಡ್ಬಿಟ್ಟು? ಇದು ಆಗದು ಒಂದು 3 ತಿಂಗಳು 4 ತಿಂಗಳು ಆಗ್ತಾ ಬರ್ತಾ ಇದೆ. ಇದುವರೆಗೂ ಅದ್ರ ಬಗ್ಗೆ ಏನು ಯಾರು ಕ್ರಮ ತಗೊಂಡಿಲ್ಲ. ತುಂಬ ತೊಂದರೆ ಓಡಾಡೋದಕ್ಕೆ ಮಕ್ಕಳನ್ನ ಹಾಕ್ಕೊಂಡು ಬೇನೆ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳು ಬೇನೆ ಪಿಕಪ್ ಮಾಡೋಕ್ಕೂ ಆಗ್ತಾಯಿಲ್ಲ. ಲೇಟಾಗಿ ಹೋಗ್ತಾರೆ. ಏನಾದರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತದೆ. ಈ ಥರ ಆದರೆ ಹೆಂಗೆ? ನೀವು ದಿನನಿತ್ಯ ಓಡಾಡ್ತೀರಾ ಇಲ್ಲಿ? ಡೈಲಿ ಓಡಾಡ್ತೀವಿ. ತುಂಬ ತೊಂದರೆ ಆಗ್ತಾಯಿದೆ. ಯಾವ ಊರು ನಿಮ್ಮದು? ಮಾರ್ಜಿನಹಳ್ಳಿ. ಇದು ಮಣಿಘಟ್ಟ ರೋಡಿಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ತನಕ ಆಗಿದೆ ಇದು ರೋಡು? ಇಲ್ಲಿವರೆಗೂ ಇದೆ ಸರ್. ಅಲ್ಲಿಂದ ಟೌನಿಂದ ಅಲ್ಲಿವರೆಗೂ ಒಂದು 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್. ಮಳೆ ಗಿಳೆ ಬಂದಾಗ ತೊಂದರೆ. ಹಳ್ಳಗಳು ತುಂಬ ಇದೆ. ಇವಾಗ ಈ ರೋಡಲ್ಲಿ ಓಡಾಡಬೇಕಾದ್ರೆ ಹೆಂಗನ್ಸ್ತದೆ ನಿಮಗೆ? ತುಂಬ ತೊಂದರೆ ಸರ್. ಡಸ್ಟ್ ಜಾಸ್ತಿ ಬರುತ್ತೆ, ಹಳ್ಳಗಳು ಜಾಸ್ತಿ ಇದೆ, ತೊಂದರೆ ಆಗುತ್ತೆ ಗಾಡಿ ಓಡಾಡ್ಸೋದಕ್ಕೆ. ಅದಕ್ಕೆ ಇವಾಗ ಏನು ಬೇಗನೆ ಆದಷ್ಟು ಬೇಗನೆ ಅದ್ರ ಬಗ್ಗೆ ಯಾರು ಅಧಿಕಾರಿಗಳು ಇದ್ದಾರೋ ಅದನ್ನ ಬೇಗನೆ ತಗೊಂಡು, ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೋ ಬೇಗನೆ ಅದನ್ನ ಕ್ರಮ ತೊಗೊಂಡು ಕೆಲಸ ಮುಗಿಸ್ಬಿಟ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಅನನುಕೂಲ ಮಾಡೋದು ಬದಲು ಬೇಗನೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು. ಹೌದು ರೋಡಲ್ಲಿ ವೆಹಿಕಲ್ಲೇ ಓಡಾಡೋಕ್ಕಾಗಲ್ಲ, ತಾಪತ್ರೆ ಆಗೈತೆ. ಎಷ್ಟು ತಿಂಗಳಿಂದನ ವರ್ಷದಿಂದನ? ಸುಮಾರು ಇದು ಒಂದು 2.5 ತಿಂಗಳು 3 ತಿಂಗಳಿಂದ ಹಂಗೆ ಐತೆ. ಅವ್ರು ನೋಡಿದ್ರೆ 6 ತಿಂಗಳು ಅಂತಾರೆ, ನೀವು 2 ತಿಂಗಳು ಅಂತೀರಾ. ನೀವು ಯಾವ ಊರಣ್ಣ? ನಮಗೆ ಚಿನ್ನಾಪುರ. ಏನು ಮಾಡ್ಬೇಕು ಅದಕ್ಕೆ ಬೇಗನೆ ಆದಷ್ಟು? ಏನು ಮಾಡ್ಬೇಕು? ಸರ್ಕಾರ ಇದು ಮಾಡಬೇಕು, ಇದು ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಸರ್ಕಾರದವ್ರ ಗಮನಕ್ಕೆ ತಂದ್ಕೊಂಡಿಲ್ಲ ಇದನ್ನು. ಇದೇ ರೀತಿ ಬಿಟ್ಕೊಂಡವ್ರು. ಚಿನ್ನಾಪುರ ಈ ರೋಡು ಎಷ್ಟು ತಿಂಗಳಾಯ್ತು ಕಟ್ಟಾಗಿ? ಏನು ಒಂದು 6 ತಿಂಗಳ ಮೇಲೆ ಆಗಿದೆ. ಇನ್ನು ಕ್ಲೀನ್ ಆಗಿದೆ. ರೋಡ್ ಇದಾಗಿಲ್ಲ, ಬರೀ ದುಮ್ಮು, ಮಕ್ಕಳಿಗೆಲ್ಲ ತಲೆ ಇಲ್ಲ, ಮಣ್ಣು. ಆಮೇಲೆ ನಿಮಗೆ ಓಡಾಡೋಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಮಳೆ ನೀಳೆ ಏನೋ ಬಿದ್ದರೆ ಅಂಥ ಟೈಮಲ್ಲಿ ಇನ್ನೂ ಗಲೀಜಾಗ್ತದೆ. ಹೆಂಗಸರು ಮಕ್ಕಳು ಏನಾದರೂ ಓಡಾಡ್ತಾರಲ್ಲ ಅಂಥವ್ರಿಗೆಲ್ಲ ಹೇಳ್ತಾರೆ ಏನು ಪರಿಸ್ಥಿತಿ ಅಂತ. ನೋಡಿ ಮಾತಾಡ್ರಪ್ಪ, ಅದೇನು ದಾರಿ ಬಗ್ಗೆ. ಎಲ್ಲಿ ಹೋಗ್ತಾ ಇದ್ದೀರಾ ಇವತ್ತು? ಎಲ್ಲಿ ಯಾವ ರೂಟ್ ಹೋಗ್ತಾ ಇರೋ? ಚಿನ್ನಾಪುರ. ನೀವು ಪ್ರತಿನಿತ್ಯ ಪ್ರಯಾಣ ಮಾಡ್ತೀರಾ? ಇದಕ್ಕೆ ಬಾಡಿಗೆ ಆಟೋ ಹೊಡಿತೀರಾ? ಇಲ್ಲಿ ರೋಡ್ ಹೆಂಗಿದೆ ಇದು? ನೀವು ಓಡಿಸೋಕ್ಕಾಗಲ್ಲ, ಬರೀ ಜಲ್ಲಿ ಇದೆ. ಅದು ರಿಪೇರಿ ಮಾಡಿದ್ಯಾ? ಎಷ್ಟು 6 ತಿಂಗಳಾಯ್ತಾ? 1 ವರ್ಷ ಆಯ್ತಾ? ಆಯ್ತು, 1 ವರ್ಷ ಆಯ್ತು. ನಿಮಗೆ ನಿಮಗೆ ಓಡಾಡೋಕ್ಕೆ ಕಷ್ಟ ಇದೆ. ಎಲ್ಲಿ ರೋಡಾಗಿ ಓಡ್ಸೋಕ್ಕೆ ಹಳ್ಳ ದಿನ ಹೆಂಗೆ ಓಡಿಸೋದು? ಆಟೋಗಳು ರಿಪೇರಿ ಆಗ್ತವೆ, ಬಾಡಿಗೆಗಳು ಕಟ್ಟೋಕ್ಕಾಗಲ್ಲ. ಅದಕ್ಕೆ ಬೇಗನೆ ಅನುಕೂಲ ಮಾಡಿಕೊಡ್ಬೇಕು. ನಿಮ್ದು ಯಾವ ಊರಣ್ಣ? ರೋಡ್ ಎಷ್ಟು 6 ತಿಂಗಳಿಂದ ಕಿತ್ತೋಗಿದೆಯಾ? ಇಲ್ಲ, ಇದು ನೋಡಿ ಅಲ್ಲಾದ್ರೆ ಧೂಳು ಬರ್ತಾ ಇರುತ್ತೆ. ಮನೆಯಲ್ಲೇ ಇರೋಕ್ಕಾಗಲ್ಲ. ಮನೆಯಲ್ಲೇ ಹೆಂಗಿರೋದು ಧೂಳು ತುಂಬ ಬರ್ತಾ ಇದೆ.
ಅದು ಸಂಬಂಧಪಟ್ಟವ್ರು ಬೇಗನೆ ರಿಪೇರಿ ಮಾಡಿ ನೋಡ್ಕೊಳ್ಬೇಕು. ಮಾಡಬೇಕು ಸರ್, ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಸ್ವಲ್ಪ ದಿವಸಕ್ಕೆ ಎದ್ದೋಗ್ಬಿಡುತ್ತೆ. ಮಣಗಟ್ಟ ರೋಡು ಎಷ್ಟು ತಿಂಗಳಿಂದ ಹಿಂಗಿದೆ, ಹದಗೆಟ್ಟಿದೆ? ನೀವು ರೈತರಾ? ನೀವು ಬೆಳೆ ಹಾಕಿದ್ದೀರಲ್ಲ, ಅದರಲ್ಲಿ ಧೂಳು ಹೋಗಿ ಮೇಲೆ ಏನು ಕುತ್ಕೊಳ್ಳಲ್ಲ? ಹಾಂ, ತುಂಬ ಓಡ್ಸೋಕ್ಕೆ ಗಾಡಿ ಕಷ್ಟ ಇದೆ. ಬೆಳೆಗಳು ಯಾರೂ ಕೊಂಡ್ಕೊಳ್ಳೋಂಗಿಲ್ಲ, ಇಲ್ಲ ಧೂಳೆಲ್ಲ ಹೋಗಿ ಕುತ್ಕೊಂಡು. ಯಾವ ಊರು ನಿಮ್ಮದು? ಈ ರೋಡಿಂದ ಪಾಪ ಅವರು ಅಲ್ಲಿ ಇಷ್ಟು ಇದು ಮಾಡೋರು. ಅಲ್ಲಿ ಕವರ್ಗಳ ಓಟ್ ಕವರ್ಗಳು, ಕೋಳಿ ಕುಕ್ಕುಗಳು, ಏನು ಬೇಕಾ ಎಲ್ಲ ಸೈಡೆಲ್ಲ ತಂದು ಸುರಿತಾರೆ. ಅದಕ್ಕೂ ಕಂಟ್ರೋಲ್ ಇಲ್ಲ, ಈ ರೋಡ್ ಕಂಟ್ರೋಲ್ ಇಲ್ಲ, ಪ್ರತಿಯೊಂದು ವ್ಯವಸ್ಥೆನೇ ಇಲ್ಲ ಈ ರೋಡ್. ಸ್ಕೂಲ್ ಮಕ್ಕಳೇ ಊಟ ಮಾಡ್ಕೊಡ್ಬೇಕಪ್ಪ. ಆ ದುಡ್ಡನ್ನೆಲ್ಲ ಹೋಗ್ಬಿಟ್ಟಿದೆ, ಎಲ್ಲಿ ತಿಂತಾರೆ? ಏನು ಮಾಡ್ತೀಯ? ಗೆಲ್ಲೋವರೆಗೂ ಎಲ್ಲ ರಾಜಕೀಯ, ಗೆಲ್ಲಿದ್ಮೇಲೆ ಅವ್ರವ್ರ ಪಾಡ್ಗೆ ಅವ್ರವ್ರ ಮನೇಲಿ ಸ್ವಂತವಾಗಿರ್ತಾರೆ. ಕೂಲಿ ಮಾಡೋರ್ಗೂ ಇಲ್ಲಿ ಆಯ್ಕೊಂಡು ತಿಂತಾ ಇರಬೇಕು. ಓಟ್ ಹಾಕಿದ್ರೆ ಮನೇಲಿ ತಕ್ಕ ಬಿದ್ದಿದ್ದೀರ ಅಷ್ಟೇ. ನಮ್ಮ ಜೀವನ ಇಲ್ಲಿ ನೀರಿಲ್ಲ ನ್ಯಾಯವಾಗಿ, ಮನೆಗಳಿಲ್ಲ ನ್ಯಾಯವಾಗಿ, ಈ ರೋಡ್ಗೆ ವ್ಯವಸ್ಥೆ ಆಗಲಿಲ್ಲ. ಅಯ್ಯೋ ಭಾರಿ ಗಲೀಜು. ಸುಮ್ಮನೆ ಈ ಕಡೆ ನೋಡೋಕ್ಕೆ ಬೇಜಾರೆಲ್ಲ ಹೇಗಿದೆ ಇದೆಲ್ಲ ಅಷ್ಟ. ಅವ್ರು ಯಾರಿಗಾದ್ರೂ ಕೇಳಿದ್ರೆ ನಮಗೆ ಕೇಳ್ಬೇಡಮ್ಮ, ಅಲ್ಲೋಗಿ ಮಾತಾಡ್ಕೊಳ್ರಿ ಅಂತ. ಅಲ್ಲೋಗಿ ಮಾತಾಡಿದ್ರೆ ನಮ್ಮ ಪರಿಸ್ಥಿತಿಗೆ ಅಲ್ಲೋದ್ರೆ ಅಯ್ಯೋ ನಡೀರಮ್ಮ, ಆಚೆ ನಡೀರಮ್ಮ ನೀವು ಅಂತಾರೆ. ಅಲ್ಲ ಈ ಬಟ್ಟೆ, ಈ ಮಕ್ಕ, ಈ ವೇಷ ಹೋದ್ರೆ ನಡೀರಿ ಆಚೆ. ಅವ್ರಿಲ್ಲ, ಇಲ್ಲಿ ಡಿಸಿನೂ ಇಲ್ಲ, MLA ಇಲ್ಲ, PP ಯಾರಿಲ್ಲ, ನಡೀರಿ ಅಂತಾರೆ. ಎಲ್ಲರಿಗೂ ನಾವು ಮಾತಾಡೋಕೆ ಹೋಯ್ತಣ. ಇಲ್ಲೇನಿದ್ರೆ ನೋಡ ಏನೋ ಈ ರೋಡಲ್ಲ ಹಂಗೆ ಜೀವನ ಅಷ್ಟೇ ನಮ್ದು. ಆ ಥರ ಜೀವನ ಇಲ್ಲ. ಏನು ಇದು ಮಾಡ್ಕೊಬೇಡಿ. ಆದಷ್ಟು ಬೇಗ ನಾವು ನಮ್ಮ ಚಾನೆಲ್ ಕಡೆಯಿಂದ, ಆಮೇಲೆ ಎಲ್ಲ ಪಬ್ಲಿಕ್ ಕಡೆಯಿಂದ ರಿಪೇರಿ ಮಾಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಅದು ಕವರ್ ವೇಸ್ಟೇಜ್ ಬಾಟ್ಲುಗಳು ಏನು ಪಬ್ಲಿಕ್ ಅನ್ನೋದು ನಾಚಿಕೆ ಇಲ್ಲ. ಎಲ್ಲಿ ನೋಡು ಬಾಟ್ಲ, ಎಲ್ಲಿ ನೋಡು ಕವರ್. ಹಸು ಕುರಿ ತಿನ್ನು, ಹೊಟ್ಟೆ ಊರು ಸತ್ತೋಗೋ ಸುಮಾರು 5-6 ಹಸುಗಳು ಒಂದೇ ಸಾರಿ ಹೊರಟ ಬರೀ ಕವರ್. ಎಲ್ಲಿ ನೋಡು ಬಾಟ್ಲುಗಳು, ಎಲ್ಲಿ ನೋಡು ಕವರ್, ಎಲ್ಲಿ ನೋಡು ಪ್ಯಾಕೆಟ್, ಸರಾಯಿ ಪ್ಯಾಕೆಟ್ಗಳು ಎಲ್ಲ ಇಲ್ಲೇ ತಂದಾಕ್ತಾರೆ. ಏನು ಮಾಡ್ತೀಯ? ನಾಚಿಕೆ ಇಲ್ಲ. ಕುರಿ ಮರಿ ಜಾಸ್ತಿ ಸಾಯ್ತೈತೆ. ಈ ರೋಡ್ ನೋಡಿದ್ರೆ ನೋಡಿ ಧೂಳು ಕೂತ್ಕೊಂಡು ಕುರಿ ಮರಿ ತಿಂತೈತೆ. ಅದು ಫುಡ್ ಪಾಯ್ಸನ್ಗಳಾಗೋದು ಎಲ್ಲ ವೇಸ್ಟ್. ಜಾಸ್ತಿ ಹಿಂಸೆ ಈ ಕಡೆ. ಪ್ರಯತ್ನ ಪಡೋಣಮ್ಮ, ನೋಡೋಣ, ಪ್ರಯತ್ನ ಪಡೋಣ. ಕೋಲಾರ ಇಂಥ ದರಿದ್ರ ರೋಡೇ ಇಲ್ಲ. ನೀವು ಡೈಲಿ ಓಡಾಡ್ತೀರಾ? ರೈತರ ನೀವು? ಬೆಳೆ ಬೆಳ್ತಿದ್ರ, ಅದಕ್ಕೇನು ಕಷ್ಟ ಆಗ್ತದಾ? ಈ ರೋಡ್ ಹಿಂಗಿದ್ರೆ ಧೂಳು ಎಲ್ಲ ಎದ್ದು ಏನು ಧೂಳು ಎದ್ದು ಗಾಡಿ ಎಲ್ಲ ಕತ್ತಿಸ್ತೀವಿ. ಸರ್ಕಾರಿ ವಾಹನ ಹೋಗ್ತಾ ಇದ್ರು ಹಿಡಿಯೋದು. ಮಾರ್ಜಿನಹಳ್ಳಿ. ನೀವು ಪ್ರತಿನಿತ್ಯ ಇಲ್ಲಿ ಪ್ರಯಾಣ ಮಾಡ್ತೀರಾ? ಪ್ರತಿನಿತ್ಯ ಡೈಲಿ ಪ್ರಯಾಣ ಮಾಡ್ತೀವಿ. ಈ ರಸ್ತೆಗಳು ಇದನ್ನ ಅಗದು ಮಣಿಗಟ್ಟವರೆಗೂ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಯಾರಿಗಾದ್ರೂ ದುಡ್ಡು ನೀಡಿದ್ದೀರಾ? ಏನಾದ್ರು ಮಾಡಿದ್ದೀರಾ? ಎಲ್ಲ ಹೇಳ್ಬಿಟ್ಟು ಬಂದು ಆಮೇಲೆ ಇದಕ್ಕೆ ಮಳೆ ಗಿಳೆ ಬಿದ್ರೆ ಅಂತ ಮಳೆ ಬಿದ್ರೆ ಓಡಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ರೈತರು ಹೂವಿನ ತೋಟ ಎಲ್ಲ ಹಾಕವ್ರೆ, ಮನೆಗಳು ಡೆಸ್ಟ್ಗಳು ತುಂಬಿಕೊಂಡು ಎಲ್ಲ ಹಾಸ್ಪಿಟ್ಲ್ ಸೇರಂಗ ಆಗೈತೆ. ಮಣಿಗಟ್ಟ ಇದೆ, ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇದೆ. ಆ ಹುಡುಗರು ಪಾಪ ನಡ್ಕೊಂಡು ಹೋಗ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ, ಬಾಯಿ ಮುಚ್ಕೊಂಡು ಬರ್ತಾರೆ. ಬರೇ ಹೆಣ್ಮಕ್ಳೆ ಎಲ್ಲ. ಎಷ್ಟು ತಿಂಗಳಿಂದ ಇದೆ ಹಿಂಗೆ? ನಾವು ಒಂದು 6 ತಿಂಗಳಿಂದ ಹಿಂಗೆ ಓಡಾಡ್ತಾನೆ ಇದ್ದೀವಿ. ಏನೋ ಈ ಜಲ್ಲಿ ಹಾಕಿ ಮತ್ತೆ ಮಾಡ್ತಾರೆ ಅಂದ್ಕೊಂಡು ಕಾಯ್ಕೊಂಡಿದ್ರೆ ಮಾಡಲೇ ಇವಾಗ ಆದಷ್ಟು ಬೇಗ ನಿಮ್ಮ ಇವ್ರಿಗೆ ಹೇಳಿದ್ರಾ? ಹೇಳಿನೂ ಬಂದ್ ಮಾಡ್ಲಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ತಿಳಿಸಿನೂ ಮಾಡ್ಲಿಲ್ಲ. ಅದ್ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಓಡಾಡ್ತಾ ಇದ್ದಾರೆ ಇದರಲ್ಲಿ. ಆದಷ್ಟು ಬೇಗ ನಿಮ್ಗೆ ಇದು ರಸ್ತೆ ದುರಸ್ತಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ರೋಡ್ ಹೆಂಗಿದೆ? ಗಾಡಿ ಓಡ್ಸಕ್ ಕಷ್ಟ ಇದೆಯಾ? ಹೆಂಗಿದೆ? ತುಂಬಾ ಅಧ್ವಾನ ಆಗ್ಬಿಟ್ಟಿದೆ.
ಸರ್. ಅದು ಮೊದಲಾದ್ರೂ ಹಂಗೋ ಹಿಂಗೋ ಇತ್ತು, ಇವಾಗೆಲ್ಲ ತೆಗೆದ್ಬಿಟ್ಟು ಮತ್ತೆ ಭಾರಿ ಅಧ್ವಾನ ಮಾಡ್ಬಿಟ್ಟಿದ್ದಾರೆ, ಓಡಾಡಕ್ಕೆ ಆಗ್ತಿಲ್ಲ. ಎಷ್ಟು ಗಾಡಿಗಳಲ್ಲಿ ಬಂದ್ರೆ ಅಂತೂ ಬಿದೋಗ್ತೀವಿ ಎಲ್ಲಾದ್ರೂ ಹಳ್ಳದಲ್ಲಿ, ಅಷ್ಟು ಮಾತ್ರ ಇದೆ ಸದ್ಯಕ್ಕೆ. ಎಷ್ಟು ತಿಂಗಳಾಯ್ತು ಇದು ರೋಡ್ ಹಾಕ್ದು? ಆಲ್ಮೋಸ್ಟ್ ಒಂದು 3 months ಮೇಲೆ ಆಯ್ತು ಸರ್. 3 months ಮೇಲೆ ಆಯ್ತಾ? ನೀವು ಯಾವ ಊರು ಸರ್? ನಮ್ದಿಲ್ಲ ಪಾರೆ. ಡೈಲಿ ಓಡಾಡ್ತೀರಾ ನೀವು? ಡೈಲಿ ಓಡಾಡ್ತೀವಿ. ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ, ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ. ಮಳೆ ಗಿಡ ಏನಾದರೂ ಬಂದರೆ ಇನ್ನೂ ಅಧ್ವಾನ ಆಗುತ್ತೆ. ಸದ್ಯಕ್ಕೆ ಇವಾಗ ಬೇಸಿಗೆ ಏನೋ ಸ್ವಲ್ಪ ಹಂಗೆ ನಿಧಾನ ಹೋದ್ರೆ ಆಗುತ್ತೆ, ಬಟ್ ಮುಂದಕ್ಕೆಲ್ಲ ತುಂಬ ಪ್ರಾಬ್ಲಮ್. ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಿ, ದಯವಿಟ್ಟು ರಿಪೇರಿ ಮಾಡಿಕೊಟ್ರೆ ತುಂಬ ಅನುಕೂಲ. ಸರಿ, ಥ್ಯಾಂಕ್ ಯು. ಅದು ಬೇಗನೆ ಇದಕ್ಕೆ ಸರಿಪಡಿಸ್ಕೊಡ್ಬೇಕು. ಸರಿ, ಯಾರು ಸರಿಪಡಿಸೋದು? ಯಾರು ಮಾಡೋದು? ಸಂಬಂಧಪಟ್ಟ ಇಲಾಖೆಯವರು ಅದು ಗಮನಕ್ಕೆ ತರ್ತಾ ಇದ್ದೀರಿ. ಅದಕ್ಕೆ ಟಿವಿ ಸರಿ. ಎರಡು ಹತ್ರ ಹೆಂಗಮ್ಮ ಇದೆ ರೋಡು? ಇದು ನೀವು ಮಣಗಟ್ಟ ರಸ್ತೆಯಲ್ಲಿರೋದಾ? ಆಮೇಲೆ ಇಲ್ಲಿಂದ ರೋಡ್ ಹೆಂಗಿದೆ? ಎಲ್ಲರೂ ತಿಂಗಳಾಗಿದೆ ಕಾಮಗಾರಿ ಸ್ಟಾರ್ಟ್ ಮಾಡಿ, ಫುಲ್ ಡಿಸ್ಟು, ವಾರಕ್ಕೊಮ್ಮೆ ನೀರು ಬಿಡ್ತಾರೆ. ಫುಲ್ ಈ ಡಿಸ್ಟು ಮನೆ ಮಕ್ಕಳು ಎಲ್ಲ ಜಾಸ್ತಿ. ಈ ಡಿಸ್ಟ್ಗೆ ಎಲ್ಲ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ವಾರಕ್ಕೊಮ್ಮೆ ನೀರು ಬಿಡ್ತಾರೆ ಇವರು. ಅಲ್ಲ, ನೀರು ಅಂದರೆ ಇದು ಹಾಕಿ ಇದು ಅಗ್ದು ರಸ್ತೆ ಎಷ್ಟು ತಿಂಗಳಾಯ್ತು? 9 ತಿಂಗಳು ವರ್ಷ ಆಗ್ತಾ ಇದೆ. ಅಲ್ಲಿ ತನಕ ಇದನ್ನ ಹಂಗೆ ಬಿಟ್ಟಿದ್ದಾರೆ. ಅದನ್ನೇನು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ? ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ. 3 ವಾರಕ್ಕೊಂದ್ಸತಿ ಬರ್ತಾರೆ, ನೀರು ಬಿಡ್ತಾರೆ. ಗಾಡಿಗಳ ಮೇಲೆಲ್ಲ ಗಾಡಿಗಳು ಹೋಗ್ತಾ ಇದ್ರೆ ಮಕ್ಳಿಗೆಲ್ಲ ಕಣ್ಣು ಇನ್ಸ್ಪೆಕ್ಷನ್ ಆಗೋದು, ಕೆಮ್ಮು, ಇದೆಲ್ಲ ತೊಂದರೆ ಜಾಸ್ತಿ ಇದೆ. ಆಮೇಲೆ ನೀವೇನೋ ಇದು ಹೂವು ಇದ ಮೇಲೆ ಕೂಡ ಬೇಜಾನು ಎಷ್ಟು ಜಾಸ್ತಿ ಕುತ್ಕೊಂಡಿದೆ. ಟಾರ್ಪಲ್ ಮೇಲೆ ನೋಡಿ ಎಷ್ಟಿದೆ, ಇನ್ನು ಮನುಷ್ಯ ಒಳಗೆ ಎಷ್ಟು ಹೋಗುತ್ತೆ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 3-4 kg ನಾವೇ ತಿಂತೀವಿ ಜಸ್ಟ್ನ. ಇಲ್ಲಿ ರೈತರು ಬೆಳೆ ಬೆಳೆದಿದ್ದಾರಲ್ಲ, ಎಲ್ಲ ಮದ್ದು ಹೊಡೆದ್ರೆ ಕೂಡ ಅದ ಮೇಲೆ ಎಲ್ಲ ಟೆಸ್ಟ್ ಕುತ್ಕೊಂಡು ಎಲ್ಲ ಹಿಡಿಯಲ್ಲ, ತೊಂದರೆ ಆಗ್ತದೆ. ಹೂವು ಸೇಲ್ ಆಗ್ತಾ ಇಲ್ಲ, ರೋಗ ಟಿಪ್ಸು ಜಾಸ್ತಿ. ಅದಕ್ಕೆ ನೀವು ಇದನ್ನ ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ತಾವು ಎಲ್ಲಿರೋದು? ನಾವು ಗಾಂಧಿನಗರ ನಿವಾಸ, ನಮ್ಮ ಮನೆಯಲ್ಲಿ. ಸರಿ ಸರ್. ನೀವು ಇಲ್ಲೇ ಇದೇ ಊರ ಇರೋದು? ಯಾವ್ದು ಇದು? ಮಣಗಟ್ಟ ರೋಡಾ? ಇಲ್ಲಿ ಏನು ಇಲ್ಲಿ ರಸ್ತೆ ಹೆಂಗಿದೆ? ಇದು ಸರಿಸುಮಾರು ಒಂದು 6 ತಿಂಗಳಿಂದ ಇದೇ ತರ ಇದೆ. ಇದರಿಂದ ಜಾಸ್ತಿ ಆರೋಗ್ಯ ಕೆಡ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ. ಜನಗಳು ಓಡಾಡೋದು ಬೀಳೋ ಚಾನ್ಸಸ್ ಇದೆ ಜಾಸ್ತಿ. ಈ ತರ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಜನಗಳಿಗೆಲ್ಲ. ಇದು ಹೆಣ್ಮಕ್ಳು ಓಡಾಡಕ್ಕೆ ರಾತ್ರಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಎಲ್ಲ ಹೋಗ್ತಾ ಇರ್ತಾರೆ ಡೈಲಿ. ತುಂಬಾ ತೊಂದರೆ ಆಗ್ತಾ ಇದೆ ಈ ರೋಡಿಂದ, ಧೂಳಿಂದ ಸರ್. ಇಲ್ಲಿ ರೈತರು ಜಮೀನುಗಳು ಇದೆ, ಬೆಳೆಗಳು ಹಾಕಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದೆ? ಬೆಳೆ ಹಾಕಿದ್ದಾರೆ, ಅದು ಸ್ವಲ್ಪ ಪರವಾಗಿಲ್ಲ. ಏನಂದ್ರೆ ಈ ಪಕ್ಕದಲ್ಲಿ ಎಲ್ಲ ವಾತಾವರಣ ಚೆನ್ನಾಗಿರ್ಬೇಕಲ್ವಾ ಸರ್, ಎಲ್ಲ ಪರಿಸರ. ಕೊಳಚೆ ನೀರು ಇದೆ, ಕೊಳಚೆ ನೀರು ಹೋಗ್ತಾ ಇರುತ್ತೆ, ಅದರಿಂದ ಜಾಸ್ತಿ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಸರ್ ಜನಗಳಿಗೆ. ಅದಕ್ಕೆ ರೈತರು ಬೆಳೆಗಳಿಗೂ ಅದು ಧೂಳು ಹೋಗಿ ಕುತ್ಕೊಳ್ತಾ ಇದೆಯಾ? ಹೌದೌದು, ಬೆಳೆ ನಾಶ ಆಗೋ ಚಾನ್ಸಸ್ ತುಂಬಾನೇ ಇದೆ ಸರ್. ಇದು ಹೂವಿಂದು ಹಾಕಿದ್ದಾರೆ, ಬೇರೆ ಬೇರೆ ತರಕಾರಿಗಳು ಹಾಕಿದ್ದಾರೆ. ತರಕಾರಿ ಇದೆ, ಹಸುಗಳಿಗೆ ಈಗ ಇದು ಮಾಡ್ತಾರಲ್ವಾ, ಜೋಳ ಬಿತ್ತನೆ ಎಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಗಾಳಿ ಈ ತರ ಹೋಗಿ ಬೇಡದೇ ಇರೋ ಡಸ್ಟ್ ಎಲ್ಲ ಕುತ್ಕೊಂಡು ಕ್ರಿಮಿಕೀಟಗಳ ತರ ಬೀಳೋದು, ಎಲ್ಲ ಬೆಳೆ ಹಾಳಾಗೋದು, ಜನಗಳ ಆರೋಗ್ಯ ಸಮಸ್ಯೆ ತುಂಬಾ ಕೆಡ್ತಾ ಇದೆ ಸರ್. ನಿಮ್ಗೆ ಇದನ್ನ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕು, ಸಾಲ್ವ್ ಮಾಡಿಕೊಡ್ಬೇಕು. ಹೌದೌದು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.